ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗ. ಭಾಳ ದಿವಸ ಆತು ರೀ ವಿಡಿಯೋನ ಮಾಡಿದ್ದಿಲ್ಲ. ನಾನು ಆಲ್ಮೋಸ್ಟ್ ಆಲ್ 4 to 5 months ಆತು ವಿಡಿಯೋನ ಮಾಡಿದ್ದಿಲ್ಲ. ಈ ವಿಡಿಯೋದಾಗ ಎಲ್ಲರೂ ಮೈಸೂರು ದಸರಾ ಕೇಳಿರ್ತೀರಿ, ಒಬ್ಬೊಬ್ಬರು ನೋಡಿರ್ತೀರಿ. ಇದು ನಮ್ಮ ಹುಬ್ಳ್ಯಾಗ ಅಂದ್ರೆ ಉಣ್ಕಲ್ಲಾಗ ಹೆಂಗೆ ಆಗ್ತೈತಿ ಅಂಥೇಳಿ ಆ ಕಾನ್ಸೆಪ್ಟ್ ಮೇಲೆ ಮಾಡೇನಿ ನಾ ವಿಡಿಯೋ. ಫುಲ್ ನೋಡ್ರಿ ಗೊತ್ತಾಗುತ್ತೆ ಯಾವ ಥರ ನಾವು ಆಚರಿಸ್ತೀವಿ, ಯಾವ ಥರ ಇದು ಮಾಡ್ತೀವಿ ಅಂಥೇಳಿ. ಫುಲ್ ವಿಡಿಯೋ ಐತೆ ನೋಡ್ರಿ, ಕಂಟಿನ್ಯೂ ಆಗುತ್ತೆ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ದಸರಾ ಅಂದ್ಗಳೇ ಎಲ್ಲರಿಗೂ ನೆನಪಾಗೋದು ಏನಂತಂದ್ರೆ ಆಯುಧ ಪೂಜೆ ನೆನಪಾಗತ್ತೆ ರೀ ಎಲ್ಲರಿಗೂ. ಅದೇ ಥರ ಹಂಗೆ ಮತ್ತು ಅಂಬಾರಿ, ದಸರಾ ಅಂಬಾರಿನೂ ನೆನಪಾಗತ್ತೆ. ಮತ್ತು ಹಂಗೆ ಹಳೇದು ಪಾಂಡವರು ನಿಮಗೆ ಗೊತ್ತು, ಹಳೇದು ಸ್ಟೋರಿ. ಅವರ ಆಯುಧಗಳನ್ನು ಬನ್ನಿ ಗಿಡದಾಗ ಇಟ್ಟು ಹೋಗಿರ್ತಾರೆ ಅಜ್ಞಾತವಾಸಕ್ಕೆ. ಮತ್ತು ಹಂಗೆ ಹೋಗೋಬೇಕಾದ್ರೆ ಅವ್ರು ಬನ್ನಿ ಗಿಡ ಪೂಜೆ ಮಾಡಿ ಹೋಗಿರ್ತಾರೆ ರೀ. ಇದ್ರ ಸಂಬಂಧ ರೀ ನಮ್ಮ ಊರಾಗಿನ ಎಲ್ಲ ಪಾಲ್ಕಿಗಳು ಬರ್ತಾವೆ ಒಂದೊಂದು. ಇದು ನೋಡ್ರಿ, ಈಗ ಇದು ನೆಕ್ಸ್ಟ್ ದೇವ್ರದ್ದು ಪಾಲ್ಕಿ ಚಂದ್ರಮೌಳೇಶ್ವರ ಗುಡಿ ಇದೆ. ಅಲ್ಲಿಂದ ನಾವೀಗ ಮುಂದೆ ಮೂವ್ ಆಗ್ತೀವಿ. ಎಲ್ಲ ದೇವ್ರ ಪಾಲ್ಕಿನೂ ಹಂಗೆ ಒಂದುಗೂಡಿಸ್ಕೊಂಡು ನಾವು ಬನ್ನಿ ಗಿಡಕ್ಕೆ ಹೋಗ್ತೀವಿ. ನಾವು ಈಗ ನೋಡ್ರಿ ದೇವ್ರ ಸದ್ಯಕ್ಕೂ ಬನ್ನಿ ಮುಡಿತಾವ ಅನ್ನೋ ಅರ್ಥ ಕೊಡ್ತೈತಿ ಇದು. ಎಲ್ಲ ದೇವರು ಬನ್ನಿ ಗಿಡಕ್ಕೆ ಹೋಗಿ ಬನ್ನಿ ಮುರಿದು ಬಂದು ಆಮೇಲೆ ನಾವೆಲ್ಲರಿಗೂ ಬನ್ನಿ ಹಂಚಿ, ನಮ್ಮ ಹಿರಿಯರ್ಗದು ಎಲ್ಲರಿಗೂ ಬನ್ನಿ ಹಂಚಿ ಈ ಬನ್ನಿ ಹಬ್ಬನ ಆಚರಿಸ್ತೇವೆ ರೀ. ಇಲ್ಲೇ ಯಾಕೆ ನಿಂತೇವೆ ಅಂತಂತಂದ್ರೆ ಇಲ್ಲೇನೂ ಒಂದೆರಡು ದೇವ್ರದ್ದು ಪಾಲ್ಕಿ ಬರ್ತಾವ್ರಿ. ಅದ್ರ ಸಂಬಂಧ ನಿಂತೇವೆ ನಾವೆಲ್ಲ. ನಿಮಗೆ ನಾ ಆಗಲ್ಲೇ ಹೇಳಿದ್ದೆ, ಎಲ್ಲ ದೇವ್ರ ಪಾಲ್ಕಿ ಸೇರಿ ಬನ್ನಿ ಮುಡ್ಯಾಕೆ ಹೋಗ್ತೇವೆ ನಾವು ಅಂಥೇಳಿ. ಅದ್ರ ಸಂಬಂಧ ನಿಂತೇವ್ರಿ ನಾವು. ಇದು ಎಷ್ಟು ಚಂದ ಐತಲ್ರಿ, ಒಂದು ಪಾಲ್ಕಿ ಸಂಬಂಧ ಒಂದು ಪಾಲ್ಕಿ ನಿಂದ್ರೋದು ನೋಡ್ರಿ. ಬಿಡುತ್ತೆ ಪಾಲ್ಕಿನೂ.
ಈಗ ನೋಡ್ರಿ ಎಲ್ಲ ಪಾಲ್ಕಿ ಬಂದವು ಬನ್ನಿ ಗಿಡದ ಕಡೆ. ಈಗ ಮುಂದೆ ಏನಾಗುತ್ತೆ ಅಂದರೆ ಇಲ್ಲೇ ಮಂಗಳಾರತಿ ಆಗುತ್ತೆ. ಮಂಗಳಾರತಿ ಆಗಿ ಎಲ್ಲ ದೇವರು ಬನ್ನಿ ಮೂಡಿತ್ತು ಅಂದ್ರೆ ವಾಪಸ್ ಈಗ ಹೆಂಗೆ ಬರಬೇಕಾದ್ರೆ ಒಂದು ದೇವ್ರು ಆದಮೇಲೆ ಒಂದು ದೇವ್ರು ಹೆಂಗೆ ಕರ್ಕೊಂಬಂತಲ್ಲ ಅದೇ ಥರ ಒಂದೊಂದು ದೇವ್ರ ಪಾಲ್ಕಿನೂ ಆ ದೇವಸ್ಥಾನಕ್ಕೆ ತಲುಪಿಸ್ತಾ ಹೋಗ್ತಾರೆ. ಅಂತಂದ್ರೆ ಈಗ ವಾಪಸ್ ಹೋಗಬೇಕಾದ್ರೆ ಯಾವ ದೇವ್ರದ್ದು ದೇವಸ್ಥಾನ ಫಸ್ಟ್ ಬರುತ್ತಲ್ಲ ಆ ದೇವಸ್ಥಾನದ ಪಾಲ್ಕಿ ಫಸ್ಟ್ ಗುಡಿಗೆ ಹೋಗುತ್ತೆ. ಆಮೇಲೆ ಹಂಗೆ ಯಾವ್ದು ನೆಕ್ಸ್ಟ್ ಯಾವ್ದು ಬರುತ್ತೋ ಆ ದೇವ್ರ ದೇವಸ್ಥಾನದ ಪಾಲ್ಕಿ ನೆಕ್ಸ್ಟ್ ಹೋಗುತ್ತೆ. ಹಿಂಗೆ ಓಂ ನಮ ಶಿವಾಯ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ನ ಮಂಗಲಂ ನಕಾರ ಮಂಗಲಂ ನ ಮಂಗಲಂ ನಕಾರ ಮಂಗಲಂ ನಾದು ಬಿಂದು ಕಲಾತೀತ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ಮಂಗಲಂ ಪಾರ್ವತಿ ನಾನು ಹೇಳಿದ್ನಲ್ಲ ಎಲ್ಲ ಪಾಲ್ಕಿ ಬನ್ನಿ ಗಿಡಕ್ಕೆ ಬಂದಮೇಲೆ ಮಂಗಳಾರತಿ ಆಗುತ್ತೆ. ಮಂಗಳಾರತಿ ಆಗಿಂದ ಎಲ್ಲರೂ ಬನ್ನಿ ಮುಡಿತಾರೆ, ದೇವರು ಮುಡಿತಿದ್ದೆ ಅಂತೇಳಿ. ಈಗ ಅದೇ ರೀತಿ ಈಗ ನೋಡ್ರಿ ಎಲ್ಲರೂ ಬನ್ನಿ ಹರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡ್ರಿ ನೋಡತ್ತೀರಿ ನೀವು. ಈಗ ನೋಡ್ರಿ ಬನ್ನಿ ಮುಡಿದೆಲ್ಲ ಮುಗೀತು. ಈಗ ಎಲ್ಲ ಪಾಲ್ಕಿನೂ ದೇವಸ್ಥಾನಕ್ಕೆ ಹೋಗ್ತಾ ವಾಪಸ್. ನೋಡ್ರಿ ಬನ್ನಿ ಕೊಡೋಕ್ಕಾಗಲೇ ಶುರು ಮಾಡಿದ್ರೆ, ಯಾಕಂದರೆ ಈಗ ಮತ್ತು ದೇವರೆಲ್ಲ ಬನ್ನಿ ಮೂಡಿದ್ವಲ್ರಿ, ಅದ್ರ ಸಂಬಂಧ ಬನ್ನಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಇದೇ ಥರನ ಈಗ ಒಬ್ಬೊಬ್ರೊಬ್ಬರಿಗೆ ಬನ್ನಿ ಕೊಟ್ಟು ನೀವು ಬಂಗಾರದಂಗಿರೋನ್ ಬನ್ನಿ ತೊಗೊಂಡೆ ಅಂಥೇಳಿ ಈ ಥರ ನಾವು ಆಚರಿಸ್ತೀವಿ ರೀ ಹಬ್ಬನ.
ನೋಡ್ರಿ ನಮ್ಮ ಓಣಿ ದೇವಸ್ಥಾನದ ಪಾಲ್ಕಿ ಬಂತ್ರಿ. ಈಗ ನೋಡ್ರಿ, ಈಗ ನಾವೇನೇನು ಯಾವ್ಯಾವ ಥರ ಮಾಡ್ತೇವಲ್ಲ, ಈಗ ದೇವ್ರದ್ದು ಇಲ್ಲಿ ಪೂಜೆ ಮಾಡೋದಾತ, ಈಗ ಪಾಲ್ಕಿ ಇಳಿಸೋದಾತ, ಇದೇ ಥರನ ಎಲ್ಲ ದೇವಸ್ಥಾನದೊಳಗೂ ಇದೇ ಥರನ ಆಗುತ್ತೆ. ಎಲ್ಲ ಈ ಥರ ನಾವು ಹಬ್ಬ ಆಚರಿಸ್ತೀವಿ. ಈಗ ನೀವು ನೋಡಾಕತ್ತೀರಲ್ಲ, ಈ ಥರ 5 ಸಲ ನಾವು ಪ್ರದಕ್ಷಿಣೆ ಹಾಕ್ತೀವಿ ರೀ ಪಾಲ್ಕಿ ತೊಗೊಂಡು ದೇವಸ್ಥಾನ ಸುತ್ತ. ಆಮೇಲೆ ಮಂಗಳಾರತಿ ಆಗುತ್ತೆ. ಮಂಗಳಾರತಿ ಆಗಿಂದ ಪಾಲ್ಕಿನ ನಾವು ತಳಗಿಳಿಸ್ತೀವಿ. ಸರಿ ಆ ಕಡೆ ಆ ಕಡೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಂಡೇನಿ. ವಿಡಿಯೋ ಯಾರ್ಯಾರು ನೋಡಿದಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಬೇರೆ ಬೇರೆ ಕಂಟೆಂಟ್ ಜೊತೆ ಇನ್ನು ಮುಂದೆ ವಿಡಿಯೋಸ್ ಬರ್ತಾ ಇರ್ತಾವೆ.